ಗುರು ಹಾಸ್ಟೆಲಲ್ಲಿ ಸುಮ್ಮನೆ ಇರಬೇಕಾದ್ರೆ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತು. ಡೈಲಿ ಅಂಗಡಿನಲ್ಲಿ ಅದು ಇದು ತಿನ್ನೋದು ಯಾಕೆ ಅಂದ್ಬಿಟ್ಟು ಇವತ್ತು ಹಾಸ್ಟೆಲಲ್ಲಿ ಆಮ್ಲೆಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತೀವಿ. ನಾನು ಈರುಳ್ಳಿ ಹಚ್ಚೋಷ್ಟರಲ್ಲಿ ನಮ್ಮ ಫ್ರೆಂಡ್ ಹೋಗಿ ಮೊಟ್ಟೆ ತಂದ. ಮೊಟ್ಟೆ ತಂದಮೇಲೆ ಇನ್ನೇನಿದೆ, ಮಾಡೋದು ತಿನ್ನೋದು ಅಷ್ಟೇ. ಏನಾದರೂ ಹೇಳಿ, ಈ ಥರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ನೀವು ಯಾವತ್ತಾದರೂ ಈ ಥರ ಮಾಡ್ಕೊಂಡು ತಿಂದಿದ್ರೆ ಕಮೆಂಟ್ ಮಾಡಿ. ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಸ್ವಲ್ಪ ಹೀಟ್ ಆಗಲಿ ಅಂತ ಬಿಟ್ಟೆ. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪ್ಯಾನ್ ಹೀಟ್ ಆಗೋ ಅಷ್ಟರಲ್ಲಿ ಬನ್ನಿ ಆಮ್ಲೆಟ್ಗೆಲ್ಲ ನಾವು ರೆಡಿ ಮಾಡೋಣ. ನಾವು ರೆಡಿ ಮಾಡಿ ಇಟ್ಟಿರೋ ಐಟಮ್ಸ್ ಬಂದುಬಿಟ್ಟು ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಈರುಳ್ಳಿ, ಅದ್ರ ಜೊತೆಗೆ ಚಿಕನ್ ಮಸಾಲೆ, ಚಿಲ್ಲಿ ಪೌಡ್ರು, ಮೊಟ್ಟೆ ಮತ್ತು ಬಂದುಬಿಟ್ಟು ಉಪ್ಪು. ಇಷ್ಟು ಐಟಮ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಮುಂದೆ ಇನ್ನೇನಿದೆ, ಮೊಟ್ಟೆ ಹೊಡಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿದ್ದಾದಮೇಲೆ ಹೆಂಚಿನ ಮೇಲೆ ಸುರಿ. ನೋಡಿ ರೌಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆಯೋ. ಒಂದು ಸತಿ ಹಂಗೆ ತಿರುಗಿಸು, ಇನ್ನೊಂದು ಸತಿ ಹಿಂಗೆ ತಿರುಗಿಸು, ಮುಗೀತು ಆಮ್ಲೆಟ್. ಜೋಪಾನವಾಗಿ ಪ್ಲೇಟ್ ಒಳಗಡೆ ತಗೊಳೋದು, ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋದು. ಬನ್ನಿ ತಿನ್ನೋಣ. ನೋಡಿ ಯಾವ ಥರ ಆಗಿದೆ. ಒನ್ ಮೋರ್ ಅನ್ನಬೇಕು. ಹೆಂಗೆ ಹೇಳಿ, ಒನ್ ಮೋರ್ ಅಂತ. ಬನ್ನಿ ತಿಂದು ನೋಡೋಣ ಹೆಂಗೈತೆ ಅಂತ. ಪರವಾಗಿಲ್ಲ ಗುರು, ಟೇಸ್ಟ್ ಚೆನ್ನಾಗೇ ಇದೆ. ಇಷ್ಟೊತ್ತು ವೀಡಿಯೋ ನೋಡಿ ಸುಸ್ತಾಗಿರ್ತಾರ, ನೀವು ಸ್ವಲ್ಪ ತಿನ್ನಿ, ತಗೊಳ್ಳಿ. ಟೇಸ್ಟ್ ಹೇಗಿತ್ತು ಅಂತ ಒಂದು ಪುಟ್ಟ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.